ಈಗಾಗಲೇ ಈ ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿದೆ ರಿಪಬ್ಲಿಕ್ ಕನ್ನಡ. ನಿನ್ನೆ ಗಮನಿಸಿದ್ರೆ ಇಡೀ ದಿನ ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿತು. ಅದರ ಜೊತೆಯಲ್ಲಿ ಈಗ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಈ 5 ಡ್ರಗ್ ಪೆಡ್ಲರ್ಸ್ ಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ. ಅರೆಸ್ಟ್ ಆಗಿದ್ದಾರೆ 5 ಡ್ರಗ್ ಪೆಡ್ಲರ್ಸ್. ಜೊತೆಯಲ್ಲಿ ಈ ಡ್ರಗ್ಸ್ ಎಲ್ಲೆಲ್ಲಿ ಜಾಲಗಳಿದೆ, ಯಾರ್ಯಾರಿಗೆ ಸಂಪರ್ಕ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಡಿಟೇಲ್ ಆಗಿ ಒಂದಷ್ಟು ತನಿಖೆಗಳು ಕೂಡ ಈಗ ಆರಂಭ ಆಗಿದೆ. ಡ್ರಗ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಗಾಂಜಾ ಸೇವಿಸ್ತಾ ಇದ್ದಂತ 5 ಪೆಡ್ಲರ್ಸ್ ಅರೆಸ್ಟ್ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಡ್ರಗ್ಸ್ ಬೇಟೆ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ನ ಇಂಪ್ಯಾಕ್ಟ್ ಇದು. ಸುಧಾಮ್ ನಗರದಲ್ಲಿ ಗಾಂಜಾ ಸೇವಿಸ್ತಾ ಇದ್ದಂತಹ ಯುವಕರು ಈಗ ಅರೆಸ್ಟ್ ಆಗಿದ್ದಾರೆ. ಕೂಡಲೇ ಯುವಕರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದಿದ್ದಾರೆ. ಡ್ರಗ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಅನೇಕ ಕಡೆಗಳಲ್ಲಿ ಡ್ರಗ್ಸ್ ಇದೆ, ಡ್ರಗ್ಸ್ ಸೇವಿಸ್ತಾ ಇದ್ದಾರೆ, ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಇಂತಹ ಮಾಹಿತಿಗಳು ಪೊಲೀಸರಿಗೆ ಸೇರಿದಂತೆ ಅತಿ ಉನ್ನತ ಅಧಿಕಾರಿಗಳವರೆಗೂ ಕೂಡ ಮಾಹಿತಿ ಇದ್ರೂ ಕೂಡ ಇವರನ್ನ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಇತ್ತೀಚೆಗೆ ಎದ್ದೇಳ್ತಾ ಇದ್ವು. ಈಗ ಈ ಗಾಂಜಾ ಸೇವಿಸ್ತಾ ಇದ್ದಂತ 5 ಪೆಡ್ಲರ್ಸ್ ಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ರಿಪಬ್ಲಿಕ್ ಕನ್ನಡ ನಿನ್ನೆ ಇಡೀ ಸಮರವನ್ನ ಸಾರಿತು. ಈ ಡ್ರಗ್ಸ್ ವಿರುದ್ಧ, ಡ್ರಗ್ ಮಾಫಿಯಾದ ವಿರುದ್ಧ ಯಾವ ರೀತಿ ನಡೀತಾ ಇದೆ, ನಗರದಲ್ಲಾಗಿರ್ಬೋದು ಇನ್ನಿತರ ಕಡೆಗಳಲ್ಲಿ ಯಾವ ರೀತಿ ಸಪ್ಲೈ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಿಗ್ತಾ ಇದೆ, ಯಾವ ಫಾರ್ಮ್ ಅಲ್ಲಿ ಸಿಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಆ ನಂತರ ಈಗ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಗಾಂಜಾ ಸೇವಿಸ್ತಾ ಇದ್ದಂತ 5 ಪೆಡ್ಲರ್ಸ್ ಅನ್ನ ಈಗ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ. ಇವರು ಯಾರು, ಎಲ್ಲಿ ಅವರು ಸಪ್ಲೈ ಆಗ್ತಾ ಇದ್ದಿದ್ದು ಎಲ್ಲಿಂದ, ಅಥವಾ ಈ ಪೆಡ್ಲರ್ಸ್ ಗಳ ಹ್ಯಾಂಡಲ್ಸ್ ಎಲ್ಲೆಲ್ಲಿದೆ, ಇದೆಲ್ಲದರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸಬೇಕಿದೆ. ಪ್ರತಿ ಬಾರಿಯೂ ಗಮನಿಸದಂತಹ ಸಂದರ್ಭದಲ್ಲಿ ಡ್ರಗ್ ಸೇವಿಸ್ತಾ ಇದ್ದವರು ಅರೆಸ್ಟ್ ಆಗ್ತಾರೆ ಅಥವಾ ಪೆಡ್ಲರ್ಸ್ ಅರೆಸ್ಟ್ ಆಗ್ತಾರೆ. ಆದ್ರೆ ಪ್ರಮುಖವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದವರು ಯಾರು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಅವರು ಅರೆಸ್ಟ್ ಆಗಲ್ವಲ್ಲ, ಅಥವಾ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ, ಈ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡೋದು ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇತ್ತು. ಪೊಲೀಸರ ವಿರುದ್ಧವೂ ಕೂಡ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇತ್ತು. ಈಗ 5 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ. ಅರೆಸ್ಟ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಡ್ರಗ್ ಜಾಲದ ವಿರುದ್ಧ ನಡೆಸಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರವಿಂದ್, ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಅತಿ ದೊಡ್ಡ ಇಂಪ್ಯಾಕ್ಟ್ 5 ಅರೆಸ್ಟ್ ಡೀಟೇಲ್ಸ್ ಏನಿದೆ? ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ಸ್ಟಿಂಗ್ ನ ಮಾಡಿತ್ತು. ಡ್ರಗ್ ಆಪರೇಷನ್ ಒಂದು ಚೈನ್ ಲಿಂಕ್ ಏನಿತ್ತು, ಆ ಚೈನ್ ಲಿಂಕ್ ನ ಭೇದಿಸಿ ಕೆಲವು ಸಾಕ್ಷ್ಯಾಧಾರಗಳನ್ನ ನಾವು ತಂದಿದ್ವಿ. ಅದರ ಪ್ರಯುಕ್ತವಾಗಿ ಈಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಬೆಂಗಳೂರು ಪೊಲೀಸ್ ಫುಲ್ ಅಲರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ಜೆ ಪಾರ್ಕ್ ಲಿಮಿಟ್ಸ್ ನಲ್ಲಿ, ಅಂದ್ರೆ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿಯ ಒಂದು ಗಾಂಜಾ ಸೇವನೆ, ಅಂದ್ರೆ ಗಾಂಜಾ ಒಂದು ಮಾದಕ ವಸ್ತುವನ್ನ OCB ಅನ್ನುವಂತಹ ಪೇಪರ್ ನಲ್ಲಿ ಫಿಲ್ಲಿಂಗ್ ಮಾಡಿ ಅದಾದ ಬಳಿಕ ಅದನ್ನು ಸೇವನೆ ಮಾಡ್ತಾ ಇರ್ತಾರೆ. ಅದರ CCTV ದೃಶ್ಯಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಅದಾದ ಬಳಿಕ ಪೊಲೀಸರು ಅವ್ರನ್ನ ಬಂದು ವಶಕ್ಕೆ ಪಡೆದುಕೊಳ್ತಾರೆ. ಅವ್ರನ್ನ ಕರೆದುಕೊಂಡು ಹೋಗಿ ಈಗಾಗಲೇ ಮೆಡಿಕಲ್ ನ ತಪಾಸಣೆ ಮಾಡಿಸೋದು ಕೂಡ ಮುಂದಾಗಿರುವಂತದ್ದು. ಆ 5 ಕೂಡ ಲೈವ್ ಆಗಿ ಎಸ್ಜೆ ಪಾರ್ಕ್ ನ ಪೊಲೀಸ್ ಸಿಬ್ಬಂದಿಗಳು ಅರೆಸ್ಟ್ ಮಾಡಿರುವಂತದ್ದು. ಆ ದೃಶ್ಯಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಮಾದಕ ವಸ್ತುಗಳ ಸರಬರಾಜು ಆಗ್ತಾ ಇದೆ ಅನ್ನುವಂತಹ ಹಂತದಲ್ಲಿ ನಾವು ಸ್ಟಿಂಗ್ ಮಾಡಿದ್ವಿ. ಹಲವು ಪಾನ್ ಶಾಪ್ಗಳಲ್ಲಿ, ಅದರಲ್ಲೂ ಕೂಡ ನೇರವಾಗಿ ಪ್ರಮುಖ ಪ್ರಸಿದ್ಧಿ ಪಡೆದಿರುವಂತಹ ಏರಿಯಾಗಳಲ್ಲಿರುವಂತಹ ಪಾನ್ ಶಾಪ್ಗಳಿಂದ ಬಾಂಗ್ ಚಾಕ್ಲೇಟ್ ರಫ್ತಾಗ್ತಾ ಇದೆ ಅನ್ನುವಂತಹ ಸ್ಟಿಂಗ್ ಮಾಡಿದ್ವಿ. ಅದರ ಪ್ರಯುಕ್ತವಾಗಿ ಈಗ ಬೆಂಗಳೂರು ಪೊಲೀಸ್ ಫುಲ್ ಅಲರ್ಟ್ ಆಗಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ಒಂದು ಘಟನೆ ಏನ್ ನಡೀತಾ ಇತ್ತು, ಅದರ ಪ್ರಯುಕ್ತವಾಗಿ ಅಲ್ಲಿ ಸುಮಾರು 5 ಯುವಕರಿದ್ರು. ಅವರು ಗಾಂಜಾ ಫಿಲ್ಲಿಂಗ್ ಮಾಡಿ ಸೇವನೆಯನ್ನ ಕೂಡ ಮಾಡ್ತಾ ಇದ್ರು. ತಪ್ಪಿಸ್ಕೊಂಡು ಹೋಗೋದಕ್ಕೆ ಓರ್ವ ಯುವಕ ನೋಡ್ತಾ ಇದ್ದ, ಆದ್ರೆ ಅವನನ್ನು ಕೂಡ ಅಲ್ಲಿ ಬಂಧಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವ್ರನ್ನ ಮೆಡಿಕಲ್ ತಪಾಸಣೆಗಾಗಿ ಈಗಾಗಲೇ ಕಳಿಸಿರುವಂತದ್ದು. ಆ ಮುಖೇನವಾಗಿ ಅದು ಲೂಸ್ ಟೊಬ್ಯಾಕೋನ ಅಥವಾ ಗಾಂಜಾವ ಅಥವಾ ಅವರು ಎಷ್ಟು ದಿನದಿಂದ ಸೇವನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗಾಗಲೇ ಈ ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿದೆ ರಿಪಬ್ಲಿಕ್ ಕನ್ನಡ. ನಿನ್ನೆ ಗಮನಿಸಿದ್ರೆ ಇಡೀ ದಿನ ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿತು. ಅದರ ಜೊತೆಯಲ್ಲಿ ಈಗ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಈ 5 ಡ್ರಗ್ ಪೆಡ್ಲರ್ಸ್ ಗಳನ್ನ ಬಂಧಿಸಲಾಗಿದೆ ಅನ್ನುವಂತ ಮಾಹಿತಿ. ಅರೆಸ್ಟ್ ಆಗಿದ್ದಾರೆ 5 ಡ್ರಗ್ ಪೆಡ್ಲರ್ಸ್. ಜೊತೆಯಲ್ಲಿ ಈ ಡ್ರಗ್ಸ್ ಎಲ್ಲೆಲ್ಲಿ ಜಾಲಗಳಿದೆ, ಯಾರ್ಯಾರಿಗೆ ಸಂಪರ್ಕ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಡಿಟೇಲ್ ಆಗಿ ಒಂದಷ್ಟು ತನಿಖೆಗಳು
ಕೂಡ ಈಗ ಆರಂಭ ಆಗಿದೆ. ಡ್ರಗ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಗಾಂಜಾ ಸೇವಿಸ್ತಾ ಇದ್ದಂತ 5 ಪೆಡ್ಲರ್ಸ್ ಅರೆಸ್ಟ್ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಡ್ರಗ್ಸ್ ಬೇಟೆ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ನ ಇಂಪ್ಯಾಕ್ಟ್ ಇದು. ಸುಧಾಮ್ ನಗರದಲ್ಲಿ ಗಾಂಜಾ ಸೇವಿಸ್ತಾ ಇದ್ದಂತಹ ಯುವಕರು ಈಗ ಅರೆಸ್ಟ್ ಆಗಿದ್ದಾರೆ. ಕೂಡಲೇ ಯುವಕರನ್ನ ಪೊಲೀಸರು ವಶಕ್ಕೂ ಕೂಡ ಪಡೆದಿದ್ದಾರೆ. ಡ್ರಗ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಅನೇಕ ಕಡೆಗಳಲ್ಲಿ ಡ್ರಗ್ಸ್ ಇದೆ, ಡ್ರಗ್ಸ್ ಸೇವಿಸ್ತಾ ಇದ್ದಾರೆ, ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಇಂತಹ ಮಾಹಿತಿಗಳು ಪೊಲೀಸರಿಗೆ ಸೇರಿದಂತೆ ಅತಿ ಉನ್ನತ ಅಧಿಕಾರಿಗಳವರೆಗೂ ಕೂಡ ಮಾಹಿತಿ ಇದ್ರೂ ಕೂಡ ಇವರನ್ನ ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಇತ್ತೀಚೆಗೆ ಎದ್ದೇಳ್ತಾ ಇದ್ವು. ಈಗ ಈ ಗಾಂಜಾ ಸೇವಿಸ್ತಾ ಇದ್ದಂತ 5 ಪೆಡ್ಲರ್ಸ್ ಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ರಿಪಬ್ಲಿಕ್ ಕನ್ನಡ ನಿನ್ನೆ ಇಡೀ ಸಮರವನ್ನ ಸಾರಿತು. ಈ ಡ್ರಗ್ಸ್ ವಿರುದ್ಧ, ಡ್ರಗ್ ಮಾಫಿಯಾದ ವಿರುದ್ಧ ಯಾವ ರೀತಿ ನಡೀತಾ ಇದೆ, ನಗರದಲ್ಲಾಗಿರ್ಬೋದು ಇನ್ನಿತರ ಕಡೆಗಳಲ್ಲಿ ಯಾವ ರೀತಿ ಸಪ್ಲೈ ಮಾಡ್ತಾ ಇದ್ದಾರೆ, ಯಾವ ರೀತಿ ಸಿಗ್ತಾ ಇದೆ, ಯಾವ ಫಾರ್ಮ್ ಅಲ್ಲಿ ಸಿಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಆ ನಂತರ ಈಗ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಗಾಂಜಾ ಸೇವಿಸ್ತಾ ಇದ್ದಂತ 5 ಪೆಡ್ಲರ್ಸ್ ಅನ್ನ ಈಗ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ. ಇವರು ಯಾರು, ಎಲ್ಲಿ ಅವರು ಸಪ್ಲೈ ಆಗ್ತಾ ಇದ್ದಿದ್ದು ಎಲ್ಲಿಂದ, ಅಥವಾ ಈ ಪೆಡ್ಲರ್ಸ್ ಗಳ ಹ್ಯಾಂಡಲ್ಸ್ ಎಲ್ಲೆಲ್ಲಿದೆ, ಇದೆಲ್ಲದರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸಬೇಕಿದೆ. ಪ್ರತಿ ಬಾರಿಯೂ ಗಮನಿಸದಂತಹ ಸಂದರ್ಭದಲ್ಲಿ ಡ್ರಗ್ ಸೇವಿಸ್ತಾ ಇದ್ದವರು ಅರೆಸ್ಟ್ ಆಗ್ತಾರೆ ಅಥವಾ ಪೆಡ್ಲರ್ಸ್ ಅರೆಸ್ಟ್ ಆಗ್ತಾರೆ. ಆದ್ರೆ ಪ್ರಮುಖವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದವರು ಯಾರು ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಅವರು ಅರೆಸ್ಟ್ ಆಗಲ್ವಲ್ಲ, ಅಥವಾ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ, ಈ ಚೈನ್ ಲಿಂಕ್ ಅನ್ನ ಬ್ರೇಕ್ ಮಾಡೋದು ಹೇಗೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇತ್ತು. ಪೊಲೀಸರ ವಿರುದ್ಧವೂ ಕೂಡ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇತ್ತು. ಈಗ 5ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ. ಅರೆಸ್ಟ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಡ್ರಗ್ ಜಾಲದ ವಿರುದ್ಧ ನಡೆಸಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರವಿಂದ್, ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ ಅತಿ ದೊಡ್ಡ ಇಂಪ್ಯಾಕ್ಟ್, 5 ಅರೆಸ್ಟ್, ಡೀಟೇಲ್ಸ್ ಏನಿದೆ? ಯಶಸ್ವಿನಿ, ಖಂಡಿತವಾಗ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಒಂದು ಮೆಗಾ ಸ್ಟಿಂಗ್ ನ ಮಾಡಿತ್ತು. ಡ್ರಗ್ ಆಪರೇಷನ್ ಒಂದು ಚೈನ್ ಲಿಂಕ್ ಏನಿತ್ತು, ಆ ಚೈನ್ ಲಿಂಕ್ ನ ಭೇದಿಸಿ ಕೆಲವು ಸಾಕ್ಷ್ಯಾಧಾರಗಳನ್ನ ನಾವು ತಂದಿದ್ವಿ. ಅದರ ಪ್ರಯುಕ್ತವಾಗಿ ಈಗ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. ಬೆಂಗಳೂರು ಪೊಲೀಸ್ ಫುಲ್ ಅಲರ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಎಸ್ಜೆ ಪಾರ್ಕ್ ಲಿಮಿಟ್ಸ್ ನಲ್ಲಿ, ಅಂದ್ರೆ ಎಸ್ಜೆ ಪಾರ್ಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿಯ ಒಂದು ಗಾಂಜಾ ಸೇವನೆ, ಅಂದ್ರೆ ಗಾಂಜಾ ಒಂದು ಮಾದಕ ವಸ್ತುವನ್ನ OCB ಅನ್ನುವಂತಹ ಪೇಪರ್ ನಲ್ಲಿ ಫಿಲ್ಲಿಂಗ್ ಮಾಡಿ ಅದಾದ ಬಳಿಕ ಅದನ್ನು ಸೇವನೆ ಮಾಡ್ತಾ ಇರ್ತಾರೆ. ಅದರ CCTV ದೃಶ್ಯಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಅದಾದ ಬಳಿಕ ಪೊಲೀಸರು ಅವ್ರನ್ನ ಬಂದು ವಶಕ್ಕೆ ಪಡೆದುಕೊಳ್ತಾರೆ. ಅವ್ರನ್ನ ಕರೆದುಕೊಂಡು ಹೋಗಿ ಈಗಾಗಲೇ ಮೆಡಿಕಲ್ ನ ತಪಾಸಣೆ ಮಾಡಿಸೋದು ಕೂಡ ಮುಂದಾಗಿರುವಂತದ್ದು. ಆ 5ರನ್ನು ಕೂಡ ಲೈವ್ ಆಗಿ ಎಸ್ಜೆ ಪಾರ್ಕ್ ನ ಪೊಲೀಸ್ ಸಿಬ್ಬಂದಿಗಳು ಅರೆಸ್ಟ್ ಮಾಡಿರುವಂತದ್ದು. ಆ ದೃಶ್ಯಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಮಾದಕ ವಸ್ತುಗಳ ಸರಬರಾಜು ಆಗ್ತಾ ಇದೆ ಅನ್ನುವಂತಹ ಹಂತದಲ್ಲಿ ನಾವು ಸ್ಟಿಂಗ್ ಮಾಡಿದ್ವಿ. ಹಲವು ಪಾನ್ ಶಾಪ್ಗಳಲ್ಲಿ, ಅದರಲ್ಲೂ ಕೂಡ ನೇರವಾಗಿ ಪ್ರಮುಖ ಪ್ರಸಿದ್ಧಿ ಪಡೆದಿರುವಂತಹ ಏರಿಯಾಗಳಲ್ಲಿರುವಂತಹ ಪಾನ್ ಶಾಪ್ಗಳಿಂದ ಬಾಂಗ್ ಚಾಕ್ಲೇಟ್ ರಫ್ತಾಗ್ತಾ ಇದೆ ಅನ್ನುವಂತಹ ಸ್ಟಿಂಗ್ ಮಾಡಿದ್ವಿ. ಅದರ ಪ್ರಯುಕ್ತವಾಗಿ ಈಗ ಬೆಂಗಳೂರು ಪೊಲೀಸ್ ಫುಲ್ ಅಲರ್ಟ್ ಆಗಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ಒಂದು ಘಟನೆ ಏನ್ ನಡೀತಾ ಇತ್ತು, ಅದರ ಪ್ರಯುಕ್ತವಾಗಿ ಅಲ್ಲಿ ಸುಮಾರು 5 ಯುವಕರಿದ್ರು. ಅವರು ಗಾಂಜಾ ಫಿಲ್ಲಿಂಗ್ ಮಾಡಿ ಸೇವನೆಯನ್ನ ಕೂಡ ಮಾಡ್ತಾ ಇದ್ರು. ತಪ್ಪಿಸ್ಕೊಂಡು ಹೋಗೋದಕ್ಕೆ ಓರ್ವ ಯುವಕ ನೋಡ್ತಾ ಇದ್ದ, ಆದ್ರೆ ಅವನನ್ನು ಕೂಡ ಅಲ್ಲಿ ಬಂಧಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅವ್ರನ್ನ ಮೆಡಿಕಲ್ ತಪಾಸಣೆಗಾಗಿ ಈಗಾಗಲೇ ಕಳಿಸಿರುವಂತದ್ದು. ಆ ಮುಖೇನವಾಗಿ ಅದು ಲೂಸ್ ಟೊಬ್ಯಾಕೋನ ಅಥವಾ ಗಾಂಜಾವ ಅಥವಾ ಅವರು ಎಷ್ಟು ದಿನದಿಂದ ಸೇವನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.